ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಈ ಒಂದು ಗೌರವಾನ್ವಿತ ವಿಧಾನಮಂಡಲದಲ್ಲಿ ತಾವು ಈ ಒಂದು ಅಧ್ಯಕ್ಷ ಪೀಠದಲ್ಲಿ ಈ ಒಂದು ಹೊಸ ಒಂದು ಸರ್ಕಾರ ರಚನೆ ಆದ ನಂತರ ಸದನದ ಗೌರವಾನ್ವಿತ ಎಲ್ಲ ಸದಸ್ಯರ ಭಾವನೆಗಳಿಗೆ ಸ್ಪಂದಿಸಿ ವಿಶೇಷವಾಗಿ ವಿರೋಧ ಪಕ್ಷಗಳಿಗೂ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅತ್ಯಂತ ನಿಷ್ಪಕ್ಷಪಾತವಾಗಿ ತಾವೇನು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಈ ರೀತಿಯ ಒಂದು ಘಟನೆಯ ಮುಖಾಂತರ ಇವತ್ತು ತಮ್ಮ ಮನಸ್ಸಿಗೆ ಘಾಸಿಯಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ನಾನು ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ ಅಧ್ಯಕ್ಷ. ಇವತ್ತಿನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸದನದ ಈ ಭಾಗ ಆ ಭಾಗದ ಹಲವಾರು ಗೌರವಾನ್ವಿತ ಸದಸ್ಯರು ಅವರವರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಘಟನೆ ನಡೆದಂಥ ಒಂದು ಪ್ರತಿಯೊಂದು ಘಟ್ಟದಲ್ಲೂ ಪ್ರತಿಯೊಂದು ಮಾಹಿತಿಗಳು ನನಗೇನು ಬಂದಿರತಕ್ಕಂಥದ್ದು ತಮ್ಮ ಗಮನಕ್ಕೆ ತಂದಿದ್ದೇನೆ. ಶಿವಕುಮಾರ್ ಅವರು ಮತ್ತು ಎಚ್ ಕೆ ಪಾಟೀಲ್ರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು. ತಮ್ಮ ಭಾವನಾತ್ಮಕವಾದಂತಹ ತಮ್ಮ ಭಾವನೆಗಳನ್ನು ಅವರು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಬಹುಶಃ ಸದನದ ಎಲ್ಲ ಸದಸ್ಯರಲ್ಲೂ ಇದೆ. ತಾವೊಂದು ರೀತಿ ಭಾವನಾತ್ಮಕವಾದಂಥ ಜೀವಿ. ಕೆಲವು ವಿಷಯಗಳನ್ನು ಅತ್ಯಂತ ಸೂಕ್ಷ್ಮವಾಗೂ ತೆಗೆದುಕೊಳ್ತಕ್ಕಂಥವ್ರು ಒಂದು ಸಣ್ಣ ಘಟನೆಗಳನ್ನು. ಅದರಿಂದಲೇ ಬಹುಶಃ ಶಿವಕುಮಾರ್ ಅವರು ಎಚ್ ಕೆ ಪಾಟೀಲ್ ಏನು ಪ್ರಸ್ತಾಪ ಮಾಡಿದ್ರು, ತಾವು ಏನಾದರೂ ತಮ್ಮ ಒಂದು ಭಾವನೆಗಳಿಗೆ ಧಕ್ಕೆ ಬಂದಿದೆ ಅಂತೇಳಿ ಕೆಲವು ತೀರ್ಮಾನ ಮಾಡಿಬಿಟ್ರೆ ಸ್ವಲ್ಪ Your speaker, you will go out, you will resign today. That is the information I want to get. It may be true or not, then gottilla. That is what I just requested him. ಆ ಸ್ಥಾನದಲ್ಲಿ ಕೂತ್ಕೊಂಡು ದಯವಿಟ್ಟು you should be bold hearted ಅಂತ. ನಾನು ಅವತ್ತಿನ ದಿನವೇ emotional is very hard in taking decisions also. Resignation would have not been answered. I don't agree with ಸಭಾಧ್ಯಕ್ಷರೇ, ನಾನು ಅವತ್ತು ತಮಗೆ ಪತ್ರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲೇ ಮನವಿ ಮಾಡಿದೆ. ತಾವು ಏನಾದರೂ ಇವತ್ತು ನನ್ನ ಹೆಸರು ಬಂದಂಥ ಹಿನ್ನೆಲೆ ಒಳಗೆ ಈ ಒಂದು ಪ್ರಕರಣದಲ್ಲಿ ನಾನು ಸಂಪೂರ್ಣವಾಗಿ ಸತ್ಯ ಹೊರಗೆ ಬರೋವರೆಗೂ ಹೊರಗಿರ್ತೀನಿ ಅಂತಕ್ಕಂಥ ರೀತಿಯ ತೀರ್ಮಾನ ಮಾಡಿದ್ರೆ ನಮ್ಮೆಲ್ಲರಿಗೂ ಕಷ್ಟ ಆಗ್ಬೋದು. ದಯವಿಟ್ಟು ಅಂತ ನಿರ್ಧಾರ ಮಾಡಬೇಡಿ ಅಂತ ನಾನು ಅವತ್ತೇ ಮನವಿ ಮಾಡಿದ್ದೇನೆ. ಇದರಲ್ಲಿ ನಿಮ್ಮ ಬಗ್ಗೆ ಬಹುಶಃ ಸಂಘ ಎಲ್ಲ ಸದಸ್ಯರು ಇವತ್ತೇನು ಸಂಪೂರ್ಣವಾದಂಥ ಅಚಲವಾದಂಥ ಗೌರವ ವಿಶ್ವಾಸಗಳನ್ನು ಇಟ್ಟಿದ್ದಾರೆ. ಎರಡೂ ಭಾಗದಿಂದಲೂ ಇವತ್ತು ತಮ್ಮ ನಡವಳಿಕೆಯ ಬಗ್ಗೆ ತಮ್ಮ ಪ್ರಾಮಾಣಿಕತೆಯ ಬಗ್ಗೆ ಎಲ್ಲರೂ ಒಂದು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರೇ, ಈಶ್ವರಪ್ಪನವರು ಹೇಳೋದು ಸಮಗ್ರವಾದಂಥ ತನಿಖೆ ಆಗಬೇಕು ಅಂತ ಹೇಳಿ ನಾನು ಒಪ್ತೇನೆ. ಅದಕ್ಕೆ ಇಲ್ಲಿ ಕಳೆದ ಮೈತ್ರಿ ಸರ್ಕಾರ ರಚನೆ ಆದಂಥ ದಿವಸದಿಂದ ಪ್ರತಿದಿನ ನಡೀತಿರ್ತಕ್ಕಂಥ ಘಟನೆಗಳೇನಿದೆ, ಮಾಧ್ಯಮದ ಮಿತ್ರರುಗಳು ಈ ಸರ್ಕಾರದ ಅವಧಿಯ ಗಡುವುಗಳನ್ನು ಬಹುಶಃ ದಾಖಲೆಯ ರೀತಿಯಲ್ಲೇ ಪ್ರತಿದಿನ ಪ್ರಕಟ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ಅಧ್ಯಕ್ಷ. ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಈ ಸರ್ಕಾರ ಇವತ್ತು ಹೋಗ್ಬೋದು, ನಾಳೆ ಹೋಗ್ಬೋದು. ಗಡುವುಗಳನ್ನು ಕೊಟ್ಕೊಂಡ್ಬಂದಂಥ ಘಟನೆಗಳೇನಿದೆ, ನಾನು ಅದೆಲ್ಲ ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗೋದಿಲ್ಲ. ತಾವೊಂದು ಮಾತು ನನಗೆ ಕೊಟ್ಟಿದ್ದೀರಿ, ಸಲಹೆ ಕೊಟ್ಟಿದ್ದೀರಿ, ಸೂಚನೆ ಅಂತಕ್ಕಂಥ ಪದ ಬಳಸಲ್ಲ ಅಂತ ಹೇಳಿ. ನಿಮಗೆ ಎಲ್ಲ ರೀತಿಯ ಅಧಿಕಾರ ಇದೆ. ಇವತ್ತು ನಡೀತಾ ಇರತಕ್ಕಂಥ ಘಟನೆಗಳೇನಿದೆ, ಶಿವಕುಮಾರ್ ಅವರು ಹೇಳಿದಂಥ ರೀತಿಯಲ್ಲಿ ಶಾಸಕರು ಅಂದರೆ ಪರಿಸ್ಥಿತಿಗಳು ಅವ್ರಿಗೆ ಏನಾಗಿದೆ, ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥ ಅವರ ಕ್ಷೇತ್ರದ ಮತದಾರರಿಗೂ ಎಲ್ಲ ಒಂದು ಕಡೆ ಪ್ರತಿಯೊಬ್ಬರ ಶಾಸಕರುಗಳ ಮೇಲೆ ಅನುಮಾನಗಳು ಬರ್ತಕ್ಕಂಥ ರೀತಿಯ ಭಾವನೆಗಳು ನಿರ್ಮಾಣ ಆಗಿದೆ. ಇದು ಒಂದು ಭಾಗ. ಮತ್ತು ಹಲವಾರು ರೀತಿಯ
ಘಟನೆಗಳೇನು ನಡೆದಿದೆ, ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷೆ. ತಮ್ಮ ಒಂದು ಹೆಸರಲ್ಲಿ ಬಂದಂಥ ಹಿನ್ನೆಲೆ ಒಳಗೆ ಇವತ್ತು ತಾವೇನು ನನಗೆ ಸಲಹೆ ಕೊಟ್ಟಿದ್ದೀರಿ, ಒಂದು SIT ಮುಖಾಂತರ ಒಂದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತೇಳಿ ಸಂಪೂರ್ಣವಾದಂಥ ಈ ಒಂದು ರಾಜ್ಯದ ಗೌರವಾನ್ವಿತ ಶಾಸಕರುಗಳ ಗೌರವವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಈ ಸರ್ಕಾರದ ಅಭದ್ರತೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ರ ಮುಖಾಂತರವೇ ಕೆಲವು ಪ್ರಕರಣಗಳೇ ನಡೀತಾ ಇದೆ. ಸರ್ಕಾರ ಇವತ್ತು ಜನಸಾಮಾನ್ಯರ ಬದುಕಿನ ಜೊತೆ ನಾವೆಲ್ಲರೂ ಚೆಲ್ಲಾಟ ಆಡ್ತಾ ಇದ್ದೇವೆ. ಪ್ರತಿಯೊಬ್ಬರಲ್ಲೂ ಈ ನಾಡಿನ ಜನತೆಯ ಬಗ್ಗೆ ಗೌರವವನ್ನು ಇವತ್ತು ನಾವು ಅವರ ಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಒಂದು ಪ್ರಚಾರಗಳು ದೊರಕ್ತಾ ಇರತಕ್ಕಂಥದ್ದನ್ನು ನಾನು ಕಾಣ್ತಾ ಇದ್ದೇನೆ. ಇದಕ್ಕೆ ಒಂದು ಅಂತಿಮ ಇತಿಶ್ರೀ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಬಹುಶಃ ನಿಮ್ಮ ಹೆಸರು ಇಲ್ಲಿ ಮಧ್ಯದಲ್ಲಿ ಬಂದಿದೆಯೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಂಥ ಒಂದು ಸ್ಥಿತ್ಯಂತರಗಳಿಗೆ ಅಂತಿಮವಾದಂಥ ಇತಿಶ್ರೀ ಆಡತಕ್ಕಂಥ ನಿಟ್ಟಿನಲ್ಲೇ ಇವತ್ತು ಈ ಒಂದು ಪ್ರಕರಣ ಏನಾಗಿದೆ, ನನಗೆಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ನೋವಿದೆ. ಯಾಕೆಂದರೆ ನೀವು ಕಳೆದ 2 ದಿನ ನೀವು ಒಂದು ಮಾತು ಹೇಳಿದ್ರಿ, ಶನಿವಾರ ಭಾನುವಾರ ವಿಧಾನಸಭೆ ಕಲಾಪಗಳಿರಲಿಲ್ಲ, ಶುಕ್ರವಾರ ಬಂದಂಥ ಈ ಒಂದು ವಿಷಯದ ಬಗ್ಗೆ 2 ದಿನ ನಾನು ಎಷ್ಟು ಮನನೊಂದಿದ್ದೇನೆ ಅಂತಕ್ಕಂಥ ಮಾತು ಹೇಳಿದ್ರಿ. ಇಂಥ ಒಂದು ಪರಿಸ್ಥಿತಿಗೆ ನಾವು ನಿಮ್ಮನ್ನು ದುಡಿರ್ತಕ್ಕಂಥದ್ದಕ್ಕೂ ನಾನು ವಿಷಾದ ವ್ಯಕ್ತಪಡಿಸ್ತಾ ಇದರ ಒಂದು ಸತ್ಯಾಸತ್ಯತೆಗಳನ್ನು ಹೊರಗೆ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು SITಯ ರಚನೆ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ ರೀತಿಯ ಸಮಗ್ರವಾದಂಥ ಇದರ ಮೂಲಗಳೇನಿದ್ದಾವೆ ಇದೆಲ್ಲವನ್ನು ಹೊರಗೆ ತರತಕ್ಕಂಥ ನಿಟ್ಟಿನಲ್ಲೇ ಇವತ್ತು ಸದನದ ಒಂದು ಸದಸ್ಯರ ಅನುಮತಿಯೊಂದಿಗೆ, ತಮ್ಮ ಅನುಮತಿಯೊಂದಿಗೆ ಇವತ್ತು ಸುದೀರ್ಘವಾದಂಥ ಒಂದು ತನಿಖೆಗೆ ಆದೇಶ ಮಾಡತಕ್ಕಂಥದ್ದಕ್ಕೆ ತಮ್ಮ ಅನುಮತಿಯನ್ನು ನಾನು ಕೋರ್ತಾ ಇದ್ದೇನೆ. ಸರ್, ಇಲ್ಲ, ಸನ್ಮಾನ್ಯ ಅಧ್ಯಕ್ಷರೇ, ತಾವು